Hello, welcome back to our YouTube channel. ಗಡ ಗಡ ನಡುತ್ತಿದ್ದೀರಾ ಯಾಕೆ? ಗುಡ್ ಮಾರ್ನಿಂಗ್ ಹೇಳು, ಹಾಯ್ ಹೇಳು ಎಲ್ಲರಿಗೂ. ಅಯ್ಯ, ಇವಾಗ ಎದ್ದ ತಕ್ಷಣ ಬೆಳಿಗ್ಗೆ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾಕಮ್ಮ ಆಯ್ತಾ? ಸೊ ನನ್ನ ಹಸ್ಬೆಂಡು ವೆಡ್ನಸ್ಡೇ ಹೋಗಿದ್ದಲ್ವಾ, ಸೊ ಇವಾಗ ಬಂದು ಇವತ್ತು ಸ್ಯಾಟರ್ಡೆ. ನಿನ್ನೆ ನೈಟು ಧರ್ಮಸ್ಥಳದ ಘಾಟ್ ಇದೆಯಲ್ಲ, ಸೊ ಆ ಘಾಟ್ ಹಿಡ್ದಿದ್ದಾರೆ. ನೀವು ಲೈಕ್ ಆ ಘಾಟ್ನ ಹಿಡಿದ್ರೆ ಅವರಿಗೆ ತುಂಬ ಈಸಿ, ಅಂದರೆ ಪಾದಯಾತ್ರೆ ಮುಗೀತು ಅಂತ. ಆ್ಯಂಡ್ ಇವತ್ತು ಬೆಳಿಗ್ಗೆ ಧರ್ಮಸ್ಥಳ ಇನ್ನೊಂದು 10 ಕಿಲೋಮೀಟರ್ ಇದೆಯಂತೆ, ಧರ್ಮಸ್ಥಳ ರೀಚ್ ಆಗ್ತಾರೆ. ಆ್ಯಂಡ್ ನಿನ್ನೆ ಎಲ್ಲ ಘಾಟ್ ಇಳಬೇಕಾದ್ರೆ ನೆಟ್ವರ್ಕೇ ಸಿಗಲ್ಲ ಗೈಸ್ ಅವ್ರಿಗೆ. ಆ್ಯಂಡ್ ಪ್ರತಿ ವರ್ಷವೂ ಅಷ್ಟೇ, ಅಲ್ಲಿ ಘಾಟಲ್ಲಿ ನೆಟ್ವರ್ಕ್ ಎಲ್ಲ ಇರಲ್ಲ. ನಿನ್ನೆ ಅಂತೂ ಫೋನ್ ಮಾಡಿ ಮಾಡಿ ಸಾಕಾಯಿತು ಪಾಪ. ಅವೈಲೇಬಲ್ ಅಂತ ಬರೋದು ಇದಾಗ್ತಿರ್ಲಿಲ್ಲ. ಫೈನಲಿ ನೈಟ್ ಅವರೇ ಮಾಡಿದ್ರು. ಸೊ ಆ್ಯಂಡ್ ಇವತ್ತು ನಾವು ಅಗೇನ್ ಹಾಸನಿಗೆ ಓಡ್ತಾ ಇದ್ದೀವಿ, ನಾನು, ಸಿಹಿ ಮತ್ತು ನನ್ನ ತಮ್ಮ. ಆ್ಯಂಡ್ ನಾಳೆ ಮಹಾಶಿವರಾತ್ರಿ ಇದೆಯಲ್ಲ, ಹಾಗಾಗಿ ಶಿವರಾತ್ರಿ ಹಬ್ಬಕ್ಕೆ ನಾವು ಪ್ರತಿ ವರ್ಷ ಇದಕ್ಕೆ ಹೋಗ್ತೀವಿ, ಬೆಟ್ಟಕ್ಕೆ ಹೋಗ್ತೀವಿ. ಅರಸೀಕೆರೆಯಲ್ಲಿ ಇದೆಯಲ್ಲ ಜೈನ್ ಸಿದ್ದಪ್ಪ ಬೆಟ್ಟ, ಸೊ ಆ ಬೆಟ್ಟಕ್ಕೆ ಹೋಗ್ತೀವಿ. ಹಾಗಾಗಿ ಇವತ್ತು ಸಂಜೆ ಟ್ರೈನಿಗೆ ನಾನು, ನನ್ನ ತಮ್ಮ ಆ್ಯಂಡ್ ಸಿಹಿ ಹೊರಟಿದ್ದೀವಿ. ಅಲ್ಲ ಪಾಪ, ಯಾರ ಮನೆಗೆ ಹೋಗ್ತೀವಿ? ಓಕೆ, ಆ್ಯಂಡ್ ಹಾಸನಿಗೆ ಹೋಗ್ತೀವಿ ಅಷ್ಟೇ ಗೈಸ್. ಸದ್ಯಕ್ಕೆ ಅಪ್ಡೇಟು. ಬನ್ನಿ ದಿನ ಹೆಂಗೆ ಹೋಗುತ್ತೆ ನೋಡುವ. ಇವಾಗ ರೆಡಿ ಆಗಿದ್ದೀವಿ ಗೈಸ್. ಆಲ್ರೆಡಿ 3:30 ಆಗಿದೆ. 6 o'clock ಇರೋದು ಟ್ರೈನ್ ಬುಕ್ ಮಾಡಿದ್ದಾನೆ ನನ್ನ ತಮ್ಮ. ಮನೆಯಿಂದ ಹೊರಡಬೇಕು. ಆ್ಯಂಡ್ ಇನ್ನೊಂದೇನು, ಟ್ರೈನ್ ಬೇಡವಾ? ಯಾವ್ದ್ರಲ್ಲಿ ಹೋಗೋಣ? ಕಾರ್ ಅಪ್ಪ ಇಲ್ಲಲ್ಲ ಬಂಗಾರಿ, ಹಾಸನಲ್ಲಿ ಇದೆಯಲ್ಲ ಕಾರು. ಆ್ಯಂಡ್ ಈ ವಿಡಿಯೋ ಮಾಡೋದಕ್ಕೆ ಇನ್ನೊಂದು ರೀಸನ್ ಏನಪ್ಪ ಅಂತ ಹೇಳಿದ್ರೆ, ನಾನೊಂದು ಸಿಲ್ವರ್ ಹಾರದು ವಿಡಿಯೋ ಮಾಡಿ ಹಾಕಿದ್ದೆ, ನಾನು ಚಿಕ್ಕಪೇಟೆಗೆ ಹೋಗಿ ತಂದಿದ್ದೀನಿ ಅಂತ. ತುಂಬ ಜನ ನನಗೆ ತುಂಬ ಮೆಸೇಜಸ್ ಬಂದಿದೆ, ಪ್ರೈಸ್ ಎಷ್ಟು ಅಂತ. ನಾನು ಆ ವಿಡಿಯೋದಲ್ಲಿ ಪ್ರೈಸ್ ಹೇಳೋದು ಮರ್ತೋಗ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ನಾನು ತೊಗೊಂಡಿರೋ ಹಾರ ಪ್ರೈಸ್ ಬಂದು 6K ಆಗಿತ್ತು, ಅಂದರೆ 6,000 ಆಗಿತ್ತು ನನಗೆ. ಎಲ್ಲ ಸೇರಿ ಮಾಬು ಮಣಿ ಎಲ್ಲ ಸೇರಿ 6,000 ಆಗಿತ್ತು. ಆ್ಯಂಡ್ ಇಷ್ಟೇ ಗೈಸ್. ಇವಾಗ ಆಟೋ ಬುಕ್ ಮಾಡಿದ್ದೀನಿ, ಹೊರಡಬೇಕು. ಬನ್ನಿ ಹೋಗುವ, ಹೋಗೋಣ. ಬಾಯ್ ಗೈಸ್. ಇವಾಗ ಆಟೋ ಬಂದಿದೆ, ಹೋಗಬೇಕು ಈಗ. ಫೈನಲಿ ಸುಮನ್ ಅವರು ಬಂದಿದ್ದಾರೆ. ಹಲೋ ಸುಮನ್ ಅವರೇ, ಹೊಸ ಹೇರ್ ಸ್ಟೈಲ್ ಮಾಡ್ಕೊಂಡು ಬಂದಿದ್ದಾರೆ. ಫುಲ್ಲು ಏನು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಯಾಕೆ ವಯಸ್ಸಾಗಿಲ್ವ ನಿಂಗೆ? 27 ವರ್ಷ ಗೈಸ್. ಬೇಗ ಬಂದ್ಬಿಟ್ಟು ಕರ್ಸ್ಬಿಟ್ಟಿದ್ದಾನೆ ಈ ಹುಡುಗ. 4 ಕಾಲಿಗೆ ಮನೆ ಬಿಟ್ಟು ಬೇಗ ಬಂದ್ಬಿಟ್ಟಿದ್ದೀವಿ ಗೈಸ್. ಅಲ್ಲೆಲ್ಲೋ ಇಲ್ಲ ಕನ್ಸ್ಟ್ರಕ್ಷನ್ ನಡೀತಿದೆ, ಗೊತ್ತಾಗಲ್ಲ, ಬೇಗ ಬಾ ಅಂತ ಕರೆಸ್ತಾ. ಇಲ್ಲಿ ನೋಡಿದ್ರೆ ಇನ್ನೂ 1 hour ಟೈಮ್ ಇದೆ. ಆಲ್ರೆಡಿ ಎಷ್ಟು 40 ನಿಮಿಷ. ಇನ್ನು ವಾಟ್ ಮೇಕ್ಸ್ ದ ಡಿಫ್ರೆನ್ಸ್? ಸೊ ಇವಾಗ ಹಾಸನ್ ಟ್ರೈನ್ ಬಂದ್ಮೇಲೆ ಎತ್ಕೊಂಡು ಹೋಗೋದು ಇವರಿಬ್ಬರು ಮಧ್ಯ. ಬಾಯ್. ಫೈನಲಿ ಹಿಯರ್ ಇನ್ ಹಾಸನ್, ನಮ್ಮ ಹಾಸನ್ ಟ್ರೈನ್. ಎಲ್ಲಿಗೆ ಹೋಗ್ತಿದ್ದೀವಿ? ಹಾಸನಲ್ಲಿ ಎಲ್ಲಿಗೆ? ಮತ್ತೆ ಸರಿ ಒಂದೇ ಹೋಗುವ. ಕಳಿಸ್ತಾರಾ ಮಾಮ? ನಾರ್ಮಲ್ ಕೋಚಲ್ಲಿ ಹೋಗಿ ಕೂತಿದ್ವಿ. ರಿಸರ್ವ್ ಮಾಡಿದ್ದ. ಬಟ್ ವಿಶ್ವ ತುಂಬ ಧೂಳು ತುಂಬುತ್ತಂತೆ ಮಧ್ಯದಲ್ಲಿ. ಮುಂಚೆನೇ ಹೇಳಿದ್ರು ನನಗೆ, ನೆನ್ನೆ AC ಅದರಲ್ಲೇ ಹೋಗಿ ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ. ನಾನು 3 ಅವರಿಗಲ್ವ ಏನಕ್ಕೆ ಅಂತ ಹೇಳಿದೆ. ಫೋನ್ ಮಾಡಿ ಫುಲ್ ವೈಟ್ ಆಗಿದ್ದವ್ರೆ, ಹೊಡೆದಾಕ್ಬಿಡ್ತೀನಿ ಅಂತ, ಮಚ್ಚೆತ್ಕೋತೀನಿ ನನಗೆ ಹೋಗಿಲ್ಲ ಅಂದರೆ ಅಂತ. ಅದಕ್ಕೆ ಇವಾಗ ಬಂದ್ಬಿಟ್ಟು
ಫೋಟೋ ಬೇರೆ ಕಳಿಸ್ಬೇಕಂತೆ ಇಲ್ಲೇ ಕೂತಿದ್ದೀವಿ ಅಂತ. ಸೊ ಇವಾಗ ಎ ಸಿ ಕೋಚಿಗೆ ಅಪ್ಗ್ರೇಡ್ ಮಾಡ್ಕೊಂಡಿದ್ದೀವಿ. ಮತ್ತೆ ಪೇ ಮಾಡಬೇಕಲ್ಲ ಈಗ ಬರ್ತಾರ ಅವರು. ಎಷ್ಟಿರುತ್ತೆ? ಸೊ ಎಕ್ಸ್ಟ್ರಾ 150. ಸೊ ಟೋಟಲ್ ಒಬ್ಬರಿಗೆ 300 ಪರ್ ಟಿಕೆಟ್. ಏನೋ ಮಧ್ಯದಲ್ಲಿ ಕನ್ಸ್ಟ್ರಕ್ಷನ್ ನಡೀತಿದೆ ಅಂತ ತುಂಬ ಧೂಳು ತುಂಬುತ್ತಂತೆ, ಪಾಪ ಬೇರೆ ಇದಾರಲ್ಲ ಹಂಗಾಗಿ. ಸೊ ಅದಕ್ಕೆ ಇವಾಗ ಅಪ್ಗ್ರೇಡ್ ಮಾಡ್ಕೊಂಡಿದ್ದೀವಿ. ಇಬ್ರು ಹೆಂಗ್ ಜಗಳ ಆಡ್ತಾರೆ ಅಂತ ಅಲ್ವೇನವ? ಫೈನಲಿ ರೈಲು ಇವಾಗ ಹೊರಟಿದೆ ಬೆಂಗಳೂರಿನಿಂದ. ಸೊ ಹಾಗಾಗಿ ನಾವು ಮಲ್ಕೊಂಡು ಹಾಸನ ಬಂದಾಗ ಸಿಗ್ತೀವಿ. ಓಕೆ ಗುಂಡು ಸ್ವಚ್ಛ ಮಾಡ್ತಿದ್ದೀರಾ? ಸ್ವಚ್ಛ ಮಾಡಬೇಕು. ಇನ್ನೊಂದು ಇವಾಗ ಬಂದು ಇಟ್ಕೊಂಡು ಹೋಗ್ತಾರೆ ಅವರು ಟ್ರೈನರು. ಕಣ್ಣು ಸಿಹಿ ಯಾರ್ದ ಜಾಕೆಟ್? ಸುಮನಂದ ಜಾಕೆಟು. ಚಳಿ ಅಂತ ಫುಲ್ ಸಿಹಿಗೆ. ಆ ವಿಡಿಯೋ ಆಯ್ತು. ಅದು ಜಾದು ಅವನು ಏನು ಚೆಕ್ ಮಾಡಲಿಲ್ಲ, ಹಿಂಗೆ ಕೊಟ್ಟೆ. ಹಾಸನ್ ರೀಚ್ ಆದಾಗ ಆಲ್ಮೋಸ್ಟ್ 9:30 ಆಗಿತ್ತು. ಹೋಗಿ ಫುಲ್ ಟಯರ್ಡ್ ಆಗಿತ್ತು, ಮಲ್ಕೊಂಡ್ಬಿಟ್ವಿ. ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇನ್ನೊಂದು ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.